ಹಾಯ್ ಫ್ರೆಂಡ್ಸ್, ಇವತ್ತೊಂಥರ ಡಿಫ್ರೆಂಟ್ ಆಗಿರೋವಂಥ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದೇ ಥರ ಚಿಕನ್ ಗ್ರೇವಿ, ಚಿಕನ್ ಡ್ರೈ ತಿಂದು ಬೋರ್ ಆಗಿದ್ರೆ ಈ ಥರ ಒಂದು ಡಿಫ್ರೆಂಟ್ ಆಗಿರೋವಂಥ ಚಿಕನ್ ಮಸಾಲಾನ ಟ್ರೈ ಮಾಡಿ ನೋಡಿ. ತುಂಬ ಇಷ್ಟಪಟ್ಟು ಮಾಡ್ಕೋತೀರ. ಚಿಕನ್ ಟಿಕ್ಕಾ ಮಸಾಲ ಮಾಡೋದಕ್ಕೆ ನಾನಿಲ್ಲಿ 3/4 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಚಿಕ್ಕ ಬೌಲಲ್ಲಿ ಮೊಸರು ಹಾಕಿ 1 ಸ್ಪೂನ್ ಖಾರದ ಪುಡಿ, 1/4 ಟೀ ಚಮಚ ಅರಿಶಿನ, 1 ಸ್ಪೂನ್ ಉಪ್ಪು, ಹಾಗೆ 3 ಟೇಬಲ್ ಸ್ಪೂನಷ್ಟು ತಂದೂರಿ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ತಂದೂರಿ ಚಿಕನ್ ಮಸಾಲ ಇಲ್ಲ ಅಂದರೆ ಸ್ವಲ್ಪ ಜೀರಿಗೆ ಪುಡಿ, ಕಾಳು ಮೆಣಸು ಪುಡಿ, ಗರಂ ಮಸಾಲ ಇದೆಲ್ಲ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ನಾನು ತಂದೂರಿ ಚಿಕನ್ ಮಸಾಲ ತಂದಿರೋದ್ರಿಂದ ಅದನ್ನೇ 3 ಸ್ಪೂನ್ ಹಾಕಿ, ಅದ್ರ ಜೊತೆಗೆ 1-2 ಸ್ಪೂನ್ ನಿಂಬೆ ರಸ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಚಿಕನ್ಗೂ ಮಸಾಲ ಹಿಡಿಬೇಕು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಒಂದು ಸೈಡಿಗೆ ಇಟ್ಕೋಬೇಕು. ಇವಾಗ ಚಿಕನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಾಗಿದೆ. ಒಂದು ಸೈಡಿಗೆ ಇಟ್ಕೊಂಡು ಒಂದು 10 ನಿಮಿಷ ಆದಮೇಲೆ ಒಂದು ಪ್ಯಾನಿಗೆ 3 ಸ್ಪೂನಷ್ಟು ಎಣ್ಣೆ ಹಾಕಿ ಒಂದೊಂದೇ ಪೀಸ್ನ ಪ್ಲೇಸ್ ಮಾಡಿ ಚಿಕನ್ನ ಬೇಯಿಸ್ಕೋಬೇಕು. ಎಲ್ಲ ಚಿಕನ್ನು ಹಾಕಿದ್ಮೇಲೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. 5 ನಿಮಿಷ ಆದಮೇಲೆ ಮತ್ತೆ ಮುಚ್ಚಳ ತೆಗೆದು ಮಗ್ಚಾಕಿ ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ಆಲ್ರೆಡಿ ಮುಕ್ಕಾಲು ಬೆಂದಿರುತ್ತೆ. ಇವಾಗ ಚಿಕನ್ನ ಮಗ್ಚಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದೊಂದೇ ಚಿಕನ್ನ ತೆಗೆದು ಈ ರೀತಿ ಮಗ್ಚಾಕೊಳ್ಳಿ. ಈ ರೀತಿ ಒಂದೊಂದೇ ಪೀಸ್ನ ಮಗ್ಚಾಕಿ ಚಿಕನ್ನ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡಾದಮೇಲೆ ಮತ್ತೊಂದು ಪ್ಯಾನಿಗೆ 3-4 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಾದ್ಮೇಲೆ ಅದಕ್ಕೆ 1 ಪೀಸ್ ಚಕ್ಕೆ, 1 7-8 ಕಾಳು ಮೆಣಸು, 1-2-3 ಲವಂಗ, 1-2 ಏಲಕ್ಕಿ, ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಾಗೇ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ 1 ಟೊಮೆಟೊನ ಪ್ಯೂರಿ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಸಿ ವಾಸನೆ ಹೋಗಿದ್ದೆ ಇದಕ್ಕೆ ಪ್ಯೂರಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಟೊಮೆಟೊ ಹಾಕಿದರೆ ಚಿಕನ್ಗೂ ಸ್ವಲ್ಪ ನಿಂಬೆ ರಸ ಹಾಕಿದ್ವಿ, ಇದಕ್ಕೂ ಜಾಸ್ತಿ ಟೊಮೆಟೊ ಆದರೆ ಹುಳಿ ಆಗಿಬಿಡುತ್ತೆ. ಅದಕ್ಕೆ 1 ಜಾಮ್ ಟೊಮೆಟೊನ ಪ್ಯೂರಿ ಮಾಡಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಟೀ ಚಮಚದಷ್ಟು ಅರಿಶಿನ, ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಪುಡಿ, ಸ್ವಲ್ಪ ಕಾಳು ಮೆಣಸು ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಿಷ್ಟು ಮಸಾಲ ಹಾಕಿದ್ಮೇಲೆ 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ ಹಾಕಿ ಎಲ್ಲ ಮಸಾಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ಗೆ ಮ್ಯಾರಿನೇಟ್ ಮಾಡಿದ್ವಲ್ಲ ಅದರ ಮಸಾಲ ಇರುತ್ತೆ, ಅದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿ ಚೆನ್ನಾಗಿ 5 ನಿಮಿಷ ಕುದಿಸ್ಕೊಳ್ಳಿ. ಕುದಿಸ್ಕೊಂಡಾದಮೇಲೆ ಇದಕ್ಕೆ ಬೇಯಿಸಿರೋ ಅಂಥ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀರೆಲ್ಲ ಹಾಕಿ ಮಿಕ್ಸ್ ಮಾಡಾದಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಬೇಯಿಸಿಟ್ಕೊಂಡಿರೋ ಅಂಥ ಚಿಕನ್ ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮತ್ತೆ 5 ನಿಮಿಷ ಬೇಯಿಸ್ಕೊಂಡ್ರೆ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊತೀನಿ. ಅದಾದಮೇಲೆ ಮತ್ತೆ ಮುಚ್ಚಳ ತೆಗೆದು 2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ಟಿಕ್ಕಾ ಮಸಾಲ ರೆಡಿ ಆಯಿತು ಅಂತ. ಇದಂತೂ ಚಪಾತಿ, ರೋಟಿ, ಕುಲ್ಚಾ, ಬಟರ್ ನಾನ್, ರೈಸ್ ಜೊತೆಗೆ, ಕರ್ಡ್ ರೈಸ್ ಜೊತೆಗೆಲ್ಲ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ, ತುಂಬ ಕಷ್ಟವೂ ಇಲ್ಲ, ಬೇಗನೆ ಮಾಡ್ಕೋಬೋದು. ಈ ಥರ ಒಂದು ಚಿಕನ್ ರೆಸಿಪಿನ ಟ್ರೈ ಮಾಡಿ, ತುಂಬ ಇಷ್ಟಪಟ್ಟು ಮಾಡ್ಕೋತೀರ. ಈ ಥರ ಚಿಕನ್ ರೆಸಿಪೀಸ್ಗೆ ಹಾಗೆಯೇ
ವೆಜ್ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.